ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. ಮಕ್ಕಳ ಭವಿಷ್ಯವನ್ನು ಸುರಕ್ಷಿತಗೊಳಿಸುವ ನಿಟ್ಟಿನಲ್ಲಿ ಪಲ್ಸ್ ಪೋಲಿಯೋ ಲಸಿಕೆ ಅತ್ಯಂತ ಅಗತ್ಯವೆಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪಕುಳರವರು ತಿಳಿಸಿದರು. ಕೊಪ್ಪಳ ಜಿಲ್ಲೆಯ ಕುಕ್ನೂರು ತಾಲೂಕಿನ ಎರೆಹಂಚನಳ ಗ್ರಾಮದ 4ನೇ ಅಂಗನವಾಡಿ ಕೇಂದ್ರದಲ್ಲಿ ಆಯೋಜಿಸಲಾಗಿದ್ದ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮಕ್ಕೆ ಅವರು ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹನಿ ಹಾಕುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ತೃತಿ ಸೇರಿದಂತೆ 2 ಮಕ್ಕಳಿಗೆ ಲಸಿಕೆ ನೀಡಿ ಮಾತನಾಡಿದ ಅವರು, ಮಕ್ಕಳ ಅಂಗವೈಕಲ್ಯತೆಯನ್ನು ತಡೆಗಟ್ಟಲು ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳಿಗೆ ತಪ್ಪದೇ ಪಲ್ಸ್ ಪೋಲಿಯೋ ಲಸಿಕೆ ಹಾಕಿಸಬೇಕೆಂದು ಮನವಿ ಮಾಡಿದರು. ಇದರಿಂದ ರೋಗಮುಕ್ತ ಭಾರತ ನಿರ್ಮಾಣ ಸಾಧ್ಯ ಆಗುತ್ತದೆ ಎಂದು ಹೇಳಿದರು. ದೇಶಾದ್ಯಂತ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ನಡೆಯುತ್ತಿದ್ದು, ಕಳೆದ ದಶಕದಿಂದ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಸ್ವಯಂ ಪ್ರೇರಿತ ಸೇವನೆಯಿಂದ ಪೋಲಿಯೋ ಪ್ರಕರಣಗಳನ್ನು ಯಶಸ್ವಿಯಾಗಿ ನಿಯಂತ್ರಿಸಲಾಗಿದೆ ಎಂದರು. ಕೆಲ ದೇಶಗಳು ಇನ್ನು ಪೋಲಿಯೋ ಪ್ರಕರಣಗಳು ಕಂಡುಬರುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರವು ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತಿವೆ ಎಂದು ವಿವರಿಸಿದರು. 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ ಆರೋಗ್ಯವಾಗಿರಲು ಪಲ್ಸ್ ಪೋಲಿಯೋ ಹನಿ ಅತ್ಯಂತ ಅಗತ್ಯವಾಗಿದ್ದು, ಆಶಾ ಕಾರ್ಯಕರ್ತರು ಮನೆ ಮನೆಗೆ ಭೇಟಿ ನೀಡಿ ಪೋಷಕರಲ್ಲಿ ಜಾಗೃತಿ ಮೂಡಿಸಿ ಲಸಿಕೆ ಹಾಕುವ ಕಾರ್ಯಕ್ರಮವನ್ನು ಸಮರ್ಥವಾಗಿ ನಿರ್ವಹಿಸಬೇಕೆಂದು ಅವರು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಾದ ನಾಗರತ್ನ ಮುಗಡ್ಮಠ್, ಆಂಜನೇಯ ದೇವಿ ಪೂಜಾರ್, ಆಶಾ ಕಾರ್ಯಕರ್ತರು, ಮಕ್ಕಳ ಪಾಲಕರು ಹಾಗೂ ಪೋಷಕರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈ ದೇಶದ ಪಲ್ಸ್ ಪೋಲಿಯೋ ಅಂದ್ರೆ 5 ವರ್ಷದ ಒಳಗಿನ ಮಕ್ಕಳಿಗೆ ಎಲ್ಲರಿಗೆ ಒಂದು 2 ಹನಿ. ಈ ದೇಶದಲ್ಲಿ ಎಲ್ಲಾ ಪ್ರತಿಯೊಂದು ಪಾಲಕರು ಮಕ್ಕಳನ್ನ ಇವತ್ತು ಅಂಗನವಾಡಿ ಕರ್ಕೊಂಬಂದು ಇವತ್ತು ಏನ ಪಲ್ಸ್ ಪೋಲಿಯೋ ಹಾಕೋದ್ರಿಂದ ಇವತ್ತೇನ್ ಅಂಗವೈಕಲ್ಯ ಏನ್ ಆಗುವುದನ್ನ ತಪ್ಪಿಸೋ ಸಲುವಾಗಿ ಇವತ್ತು ಪಲ್ಸ್ ಪೋಲಿಯೋ ಇವತ್ತು ದೇಶಾದ್ಯಂತ ರಾಜ್ಯಾದ್ಯಂತ ಎಲ್ಲ ಕಡೆ ಪಲ್ಸ್ ಪೋಲಿಯೋನ ಪ್ರತಿಯೊಂದು ಮಕ್ಕಳಿಗೆ ಹಾಕ್ಬೇಕಂತ ಒಂದು ಆದೇಶ ಇದೆಯಲ್ಲ. ಒಂದು ಪಾಲಕರು ಎಲ್ಲ ಶಾಲೆ ಅಂಗನವಾಡಿ ಇದಕ್ ಕರ್ಕೊಂಬಂದು ಪಲ್ಸ್ ಪೋಲಿಯೋ ಹಾಕಂತಾಗ ಅವ್ರನ್ನ ಎಲ್ಲ ಕಡ್ಡಾಯವಾಗಿ ಹಾಕ್ಸೇಬೇಕು. ಯಾವ್ದಾದ್ರು ಮಕ್ಕಳಿಗೆ ಆರೋಗ್ಯ ಒಂದು ಹೆಚ್ಚಿಸಕ ಆರೋಗ್ಯ ಒಂದು ಚಲೋ ಆಕೈತಿ. ಆರೋಗ್ಯದಿಂದ ಒಂದು ಹುಡುಗರು ಇನ್ನೂ ಹೆಚ್ಚು ಚೇತರಿಸ್ಕೊಂತಾರೆ. ಅದ್ರ ಜೊತೆಯಲ್ಲಿ ಆ ಹುಡುಗರನ್ನ ಒಂದು ಕಾಪಾಡ್ಕೊಳ್ಳೋದ ಒಂದೇನೈತೆ ಅದು ಒಂದು ಇದೇನ್ ದೇಶಾದ್ಯಂತ ಮಾಡಲ್ಲ, ಅದು ಒಂದು ಒಳ್ಳೆ ವಿಚಾರ ಅಂತಾನು ನಾವ್ ಹೇಳ್ಬೋದು. ಈ ಮೂಲಕ ಇವತ್ತು ಅಂಗನವಾಡಿಯಲ್ಲಿ ಎಷ್ಟನೇ ಅಂಗನವಾಡಿ ಇದೆ? 4ನೇ ಅಂಗನವಾಡಿಯಲ್ಲಿ ಇವತ್ತು ನಾವು ಏನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು, ಇವತ್ತು ನಮ್ಮ ಟೀಚರ್ ಇರ್ಬೋದು, ಆಶಾ ಕಾರ್ಯಕರ್ತರು ಇರ್ಬೋದು, ಎಲ್ಲರ ಸಮ್ಮುಖದಲ್ಲಿ ನಾವ್ ಇವತ್ತು ಏನೈತೆ ಅವರು ಇವತ್ತು ಇಲ್ಲ 2 ದಿನ ಮುಂಚೆ ಹೇಳಿದ್ರು ಆ ಪ್ರಕಾರ ಬಂದು ಇವತ್ತಿನ ಏನ ಪಲ್ಸ್ ಪೋಲಿಯೋ ಹಾಕಿ ಮಕ್ಕಳಿಗೆ ಒಂದು ಪಲ್ಸ್ ಪೋಲಿಯೋ ಹಾಕಿ ಈ ಮೂಲಕ ಇವತ್ತು ಚಾಲನೆ ನೀಡಿದ್ವಿ. ಮುಂದಿನ ಎಲ್ಲ ಮಕ್ಕಳಿಗೆ ಇನ್ನೂ ಕರೆ ತಂದು ಇನ್ನ ಅವರು ಪಲ್ಸ್ ಪೋಲಿಯೋ ಯಾವ ಮಕ್ಕಳು ಇದಾವೆ ಯಾವ ಮಕ್ಕಳು ಎಲ್ಲೆಲ್ಲ ಅದಾವ ನೋಡ್ಕೊಂಡ್ ಕರ್ಕೊಂಬಂದ್ ಪಲ್ಸ್ ಪೋಲಿಯೋ ಹಾಕ್ಸಂತ ವ್ಯವಸ್ಥೆನ ಅವ್ರು ಮಾಡ್ಬೇಕಂತ ಇನ್ನೂ ಹೆಚ್ಚಿನ ಕಳಕಳಿಯಿಂದ ನಾವು ಆಶಾ ಕಾರ್ಯಕರ್ತರಿಗೂ ಹಾಗೆ ಇವ್ರಿಗೆ ಇವ್ರದಷ್ಟು ಎಲ್ಲರಿಗೆ ನಾವು ಹೇಳಿ ಈ ಮೂಲಕ ಈ ಕಾರ್ಯಕ್ರಮ ಉದ್ದೇಶಿಸಿ ನಾನು ಮಾತನಾಡಿದ್ದೇನೆ. ಸರ್ ನೀವು ಮಾತಾಡ್ತೀರಿ ಕಟ್ ಮಾಡಿ ಹಾ ಯಾರ್ಯಾರು ಮಾಡಿಸ್ಕೊಂಡಿಲ್ಲ ಒಂದೇನ್ರಿ 2ನೇ Las